ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನನ್ನ ಹೆಂಡತಿ ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಿದ್ದೆ ಕರ್ಜಿಕಾಯಿ. ಯಾಕೆ ಅಂತ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ವಾಡಿಕೆ ಇದೆ. ಏನಪ್ಪ ಅಂತ ಅಂದರೆ ಮನೆಯ ಗಂಡು ಮಕ್ಕಳು ಮದುವೆ ಆಗೋದಂಥ ಅವ್ರ ಅಕ್ಕ ತಂಗಿಯರಿಗೆ ವರ್ಷಕ್ಕೊಮ್ಮೆ ಒಂದು ಕಾಯಿ ಕಣ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಕರೀತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಆ ಕಾಯಿ ಕಣ ಕೊಡೋದಕ್ಕೋಸ್ಕರ ಇದನ್ನು ರೆಡಿ ಮಾಡ್ತಾಯಿದ್ರು. ಇದಕ್ಕೆ ನಾವು ನಮ್ಮ ಕಡೆ ಕರ್ಜಿಕಾಯಿ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳ್ಬಿಟ್ಟು ಒಂದು ಸಲ ಕಾಮೆಂಟ್ ಮಾಡಿ. ಇದ್ರ ಮಧ್ಯೆ ನಮ್ಮಮ್ಮ ನೀನೇನು ಮಾಡ್ತಿದ್ಯೋ ರೆಕಾರ್ಡ್ ಮಾಡೋದು ಬಿಟ್ಟು ಬಂದ್ಬಿಟ್ಟು ನಮಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳ್ತು. ಬಟ್ ಆದರೆ ನನಗೆ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಆಲ್ರೆಡಿ ರೆಡಿಯಾಗಿದ್ದಂತಹ ಕರ್ಜಿಕಾಯಿನ ರುಚಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿದರೆ ನಮ್ಮ ಧರ್ಮಪತ್ನಿ ಆಲ್ರೆಡಿ ತುಂಬಾ ಕರೆದಾಕ್ಬಿಟ್ಟಿದ್ಲು. ಸೊ ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅವಾಗ ತಾನೇ ಎದ್ದು ಬಂದಿದ್ದರಿಂದ ಫ್ರೆಶ್ ಅಪ್ ಆಗ್ಬಿಟ್ಟು ತಿನ್ನೋಣ ಅಂತ ಬಂದೆ. ಸದ್ಯ ಮಳೆ ಬೇರೆ ಇರೋದ್ರಿಂದ ಒಂದು ಒಳ್ಳೆ ಸ್ನ್ಯಾಕ್ಸ್ ಥರ ಇತ್ತು. ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.